ಈ ಒಂದು ತರಗತಿಯಲ್ಲಿ ನಾವು ಜಲಸಂಪನ್ಮೂಲದ ಅಧ್ಯಾಯದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕುರಿತು ಚರ್ಚೆ ಮಾಡೋಣ. ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೆಂದೇ ಕರೆಯಲಾಗುತ್ತದೆ. ಪ್ರೀತಿಯ ಮಕ್ಕಳೇ, ಇವುಗಳ ಪ್ರಮುಖ ಉದ್ದೇಶಗಳೆಂದರೆ ಮೊಟ್ಟ ಮೊದಲನೆಯದಾಗಿ ನೀರಾವರಿ ಪೂರೈಕೆ, ಎರಡನೆಯದಾಗಿ ಪ್ರವಾಹಗಳ ನಿಯಂತ್ರಣ, ಅಲ್ಲದೆ ಜಲವಿದ್ಯುತ್ ತಯಾರಿಕೆ, ಅನಂತರ ಮಣ್ಣಿನ ಸವೆತ ನಿಯಂತ್ರಣ. ಪ್ರೀತಿಯ ಮಕ್ಕಳೇ, ತಾವು ಹೆಡ್ಡಿಂಗಲ್ಲಿ ನೋಡ್ತಾ ಇದ್ದೀರಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು. ವಿವಿಧೋದ್ದೇಶ ಅಂದರೆ ಒಂದು ಕಣಿವೆ ಯೋಜನೆಯನ್ನು ನಿರ್ಮಿಸುವುದಾದರೆ ಅದಕ್ಕೆ ಹಲವಾರು ಉದ್ದೇಶಗಳಿರುತ್ತವೆ. ಅದನ್ನೇ ನಾವು ವಿವಿಧೋದ್ದೇಶ ನದಿ ಕಣಿವೆ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಮಣ್ಣಿನ ಸವೆತ ನಿಯಂತ್ರಣ, ಒಳನಾಡಿನ ನೌಕಾಯಾನ, ಒಳನಾಡಿನ ಮೀನುಗಾರಿಕೆ, ಜೊತೆಗೆ ಮನೋರಂಜನೆ ಸೌಲಭ್ಯ. ಇನ್ನು ಭಾರತದಲ್ಲಿ ಪ್ರಮುಖವಾಗಿರುವ ನದಿ ಕಣಿವೆ ಯೋಜನೆಗಳನ್ನು ಕುರಿತು ನೋಡೋಣ. ಮೊಟ್ಟ ಮೊದಲನೆಯದಾಗಿ ದಾಮೋದರ್ ನದಿ ಕಣಿವೆ ಯೋಜನೆ. ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಾ, ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಟೆನೆಸಿ ಕಣಿವೆ ಯೋಜನೆಯ ಮಾದರಿಯಲ್ಲಿ ನಿರ್ಮಾಣಗೊಳಿಸಲಾಗಿದೆ. ದಾಮೋದರ ನದಿಯನ್ನು ಬಂಗಾಳದ ದುಃಖಕಾರಿ ನದಿ ಎಂದು ಕರೆಯಲಾಗುತ್ತಿತ್ತು. ಏಕೆಂದರೆ ದಾಮೋದರ ನದಿಯು ಬಂಗಾಳದಲ್ಲಿ ಹೆಚ್ಚಿನ ಬೆಳೆ ಮತ್ತು ಜನವಸತಿಗಳಿಗೆ ಹಾನಿಯುಂಟು ಮಾಡುತ್ತಿತ್ತು. ಇದನ್ನು ನಿಯಂತ್ರಿಸುವ ಮೂಲ ಉದ್ದೇಶಕ್ಕಾಗಿಯೇ ದಾಮೋದರ್ ನದಿ ಕಣಿವೆಯನ್ನು ನಿರ್ಮಿಸಲಾಯಿತು. ಈ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ, ಪರೀಕ್ಷಾ ದೃಷ್ಟಿಯಿಂದಲೂ ಇದು ತುಂಬ ಮುಖ್ಯವಾದವು ಪ್ರೀತಿಯ ಮಕ್ಕಳೇ. ಪ್ರವಾಹ ನಿಯಂತ್ರಣೆ, ನೀರಾವರಿ ಪೂರೈಕೆ, ನೌಕಾಯಾನ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಅರಣ್ಯ ಪೋಷಣೆ, ಮಣ್ಣಿನ ಸವೆತ ನಿಯಂತ್ರಣ, ಗಣಿಗಾರಿಕೆ, ಅಲ್ಲದೆ ಕೈಗಾರಿಕಾ ಅಭಿವೃದ್ಧಿ. ಇನ್ನು ದಾಮೋದರ್ ವಿವಿಧೋದ್ದೇಶ ಯೋಜನೆ ಇದು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಗಳ ಸಂಯೋಜಿತ ಯೋಜನೆಯಾಗಿದೆ. ಅಂದರೆ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಗಳು ಸೇರಿ ಇದನ್ನು ನಿರ್ಮಿಸಿವೆ. ದಾಮೋದರ್ ಮತ್ತು ಅದರ ಉಪನದಿಗಳಿಗೆ ನಿರ್ಮಿಸಲಾಗಿದೆ. ಅಲ್ಲದೆ ಈ ಯೋಜನೆಯ ಅಡಿಯಲ್ಲಿ ತಿಲಯ, ಕೋನಾರ್, ಮೈಥನ್ ಮತ್ತು ಪಂಚತ್ ಹಿಲ್ ಪ್ರದೇಶಗಳಲ್ಲಿ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ನದಿ ಕಣಿವೆ ಯೋಜನೆಗಳನ್ನು ಹಾಕಲಾಗಿದೆ ಅಥವಾ ನಿರ್ಮಿಸಲಾಗಿದೆ. ಇನ್ನು ಎರಡನೇ ಅತಿ ಮುಖ್ಯವಾದ ನದಿ ಕಣಿವೆ ಯೋಜನೆ ಎಂದರೆ ಅದು ಬಾಕ್ರಾ ನಂಗಲ್ ನದಿ ಕಣಿವೆ ಯೋಜನೆ. ಇದು ಪಂಜಾಬ್ ಮತ್ತು ಹರಿಯಾಣ ಅಲ್ಲದೆ ರಾಜಸ್ಥಾನ ಈ ಮೂರು ರಾಜ್ಯ ಸರ್ಕಾರಗಳು ಸೇರಿ ಈ ಒಂದು ಯೋಜನೆಯ ನಿರ್ಮಾಣವನ್ನು ಮಾಡಿವೆ. ಈ ಯೋಜನೆಯು ಸತ್ಲಜ್ ನದಿ ಹಿಮಾಚಲ ಪ್ರದೇಶದಲ್ಲಿ ಬಾಕ್ರಾ ಮತ್ತು ನಂಗಲ್ ಎನ್ನುವ ಎರಡು ಪ್ರದೇಶಗಳಲ್ಲಿ ಪ್ರತ್ಯೇಕ 2 ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಅಲ್ಲದೆ 4 ಜಲವಿದ್ಯುತ್
ತಯಾರಿಕಾ ಕೇಂದ್ರಗಳನ್ನು ನಿರ್ಮಾಣಗೊಳಿಸಿದೆ. ಬಾಕ್ರಾ ಚಿತ್ರದಲ್ಲಿ ತಾವು ಕಾಣ್ತಾ ಇದ್ದೀರಾ, ನಂಗಲ್ ಎರಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಸತ್ಲಜ್ ನದಿಗೆ ಅಡ್ಡಲಾಗಿ. ಇವುಗಳ ಮೂಲ ಉದ್ದೇಶ ಎಂದರೆ ಪ್ರವಾಹ ನಿಯಂತ್ರಣ ಅಲ್ಲದೆ ನೀರಾವರಿ ಪೂರೈಕೆ ಅಲ್ಲದೆ ಜಲವಿದ್ಯುತ್ ತಯಾರಿಕೆ ಮತ್ತು ಮಣ್ಣು ಸವೆತಗಳ ನಿಯಂತ್ರಣದ ಜೊತೆಗೆ ಅರಣ್ಯ ಪೋಷಣೆಗಳು ಸಹ ಈ ಯೋಜನೆಯ ಮೂಲ ಉದ್ದೇಶಗಳಾಗಿವೆ. ಬಾಕ್ರಾ ಅಣೆಕಟ್ಟಿನ ವಿಶೇಷತೆ ಎಂದರೆ ಇದು 226 ಮೀಟರ್ ಅಡಿಗಳಷ್ಟು ಎತ್ತರವಾಗಿದೆ. ಅಲ್ಲದೆ ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟು ಎಂದು ಹೆಸರುವಾಸಿಯಾಗಿದೆ. ಇದರ ಎತ್ತರ ಪರೀಕ್ಷಾ ದೃಷ್ಟಿಯಿಂದ ಇದು ಅತಿ ಮುಖ್ಯವಾದದ್ದು ಪ್ರೀತಿಯ ಮಕ್ಕಳೇ, 226 ಮೀಟರ್ ಎತ್ತರ. ಭಾರತದ ಇನ್ನೊಂದು ಅತಿ ಮುಖ್ಯವಾದ ಯೋಜನೆ ಎಂದರೆ ಹಿರಾಕುಡ್ ಯೋಜನೆ. ಇದು ಒಡಿಶಾ ರಾಜ್ಯದ ಅತ್ಯಂತ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ಮಹಾನದಿಗೆ 3 ಪ್ರದೇಶಗಳಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಹಿರಾಕುಡ್, ತಿಕಾರಪಾರ, ನಾರಾಜ್ ಎನ್ನುವ ಪ್ರದೇಶಗಳಲ್ಲಿ ಅಣೆಕಟ್ಟನ್ನು ನಿರ್ಮಿಸಿ ನೀರಾವರಿ ಯೋಜನೆಯ ಜೊತೆಗೆ ಜಲವಿದ್ಯುತ್ ಕೇಂದ್ರಗಳನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಇನ್ನು ಹಿರಾಕುಡ್ ಅಣೆಕಟ್ಟಿನ ವಿಶೇಷತೆ ಎಂದರೆ ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟೆಂದು ಹೆಸರುವಾಸಿಯಾಗಿದೆ. ಅಲ್ಲದೆ ಈ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಜಲ ಸಾರಿಗೆ ಜೊತೆಗೆ ಮೀನುಗಾರಿಕೆ ಮತ್ತು ಅರಣ್ಯ ಪೋಷಣೆಯೂ ಒಳಗೊಂಡಿದೆ. ಅಲ್ಲದೆ ತುಂಗಭದ್ರಾ ಯೋಜನೆ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ಇಂದಿನ ತೆಲಂಗಾಣ ಪ್ರದೇಶದ ಯೋಜನೆ. ಇದರ ಮುಖ್ಯ ಉದ್ದೇಶವು ನೀರಾವರಿ ಪೂರೈಕೆ, ಜಲವಿದ್ಯುತ್ ತಯಾರಿಕೆ, ಒಳನಾಡಿನ ಮೀನುಗಾರಿಕೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಚಿತ್ರದಲ್ಲಿ ತಾವು ತುಂಗಭದ್ರಾ ಯೋಜನೆಯ ಅಂಶವನ್ನು ಕಾಣ್ತಾ ಇದ್ದೀರಿ, ಚಿತ್ರವನ್ನು ಕಾಣ್ತಾ ಇದ್ದೀರಿ. ತುಂಗಭದ್ರಾ ನದಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹೊಸಪೇಟೆಯ ಬಳಿ ಇರುವ ಮಲ್ಲಾಪುರಂ ಎಂಬ ಪ್ರದೇಶದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಈ ಜಲಾಶಯದ ಒಂದು ಪ್ರದೇಶಕ್ಕೆ ಪಂಪಸಾಗರ ಎಂಬ ಹೆಸರನ್ನು ನೀಡಲಾಗಿದೆ. ಇನ್ನು ಕರ್ನಾಟಕದ ಇನ್ನೊಂದು ಮಹತ್ವದ ನೀರಾವರಿ ಯೋಜನೆ ಎಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ. ಇದನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಅಲ್ಲದೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದೇ ಹೆಸರುವಾಸಿಯಾಗಿದೆ. ಈ ಯೋಜನೆಯು ಆಲಮಟ್ಟಿ, ನಾರಾಯಣಪುರ ಎಂಬ ಪ್ರದೇಶದಲ್ಲಿ 2 ಅಣೆಕಟ್ಟುಗಳನ್ನು ಮತ್ತು 1 ಜಲವಿದ್ಯುತ್ ತಯಾರಿಕಾ ಕೇಂದ್ರವು ಒಳಗೊಂಡಿದೆ. ಆಲಮಟ್ಟಿ ಅಣೆಕಟ್ಟಿನಿಂದಾಗಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಆಲಮಟ್ಟಿ ಗ್ರಾಮದ ಬಳಿ ನಿರ್ಮಿಸಲಾಗಿದೆ. ನಾರಾಯಣಪುರ ಅಣೆಕಟ್ಟು ಮುದ್ದೇಬಿಹಾಳ್ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಮೀಪ ನಾರಾಯಣಪುರ ಅಣೆಕಟ್ಟನ್ನು ಕಟ್ಟಲಾಗಿದೆ.
ಇದರ ಮುಖ್ಯ ಉದ್ದೇಶಗಳೆಂದರೆ ನೀರಾವರಿ ಪೂರೈಕೆ, ಕುಡಿಯುವ ನೀರು ಸರಬರಾಜು, ಜಲವಿದ್ಯುತ್ ಶಕ್ತಿ ತಯಾರಿಕೆ. ಈ ಒಂದು ನದಿ ಕಣಿವೆಯ ಯೋಜನೆಯಾಗಿದೆ. ಅಲ್ಲದೆ ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ ಮತ್ತು ಬೆಳಗಾವಿ ಜಿಲ್ಲೆಗಳ ಕೆಲವು ಪ್ರದೇಶಗಳು ಈ ನೀರಾವರಿ ಯೋಜನೆಯಿಂದ ಪ್ರಯೋಜನವನ್ನು ಹೊಂದಿವೆ. ಕೋಸಿ ಯೋಜನೆ ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು ಭಾರತ ಮತ್ತು ನೇಪಾಳ ದೇಶಗಳ ಸಂಯುಕ್ತವಾಗಿ ನಿರ್ಮಿಸಿವೆ. ಅಂದರೆ ಭಾರತ ಮತ್ತು ನೇಪಾಳ ದೇಶಗಳು ಸೇರಿ ಈ ಒಂದು ಯೋಜನೆಯನ್ನು ನಿರ್ಮಿಸಿವೆ. ಅಲ್ಲದೆ ಕೋಸಿ ನದಿಗೆ ಹನುಮಾನ್ ನಗರ್ ನೇಪಾಳದ ಬಳಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದು ಕೋಸಿ ಡ್ಯಾಮ್. ಈ ಯೋಜನೆಯ ಪ್ರಮುಖ ಉದ್ದೇಶಗಳೆಂದರೆ ನೀರಾವರಿ ಪೂರೈಕೆ, ಪ್ರವಾಹ ನಿಯಂತ್ರಣ, ಜಲವಿದ್ಯುತ್ ಶಕ್ತಿ ಉತ್ಪಾದನೆ, ಮೀನುಗಾರಿಕೆ. ಈ ಯೋಜನೆಯಿಂದ ಭಾರತದಿಂದ ನಿರ್ಮಾಣವಾಗಿದ್ದರೂ ಅದರ ಅನುಕೂಲವನ್ನು ಭಾರತ ಮತ್ತು ನೇಪಾಳ ಎರಡೂ ದೇಶಗಳು ಪಡೆಯುತ್ತಿವೆ. ರಿಹಾಂದ್ ಯೋಜನೆ ಇದು ಉತ್ತರ ಪ್ರದೇಶದ ಪ್ರಮುಖ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದ್ದು ಇದನ್ನು ಸೋನ್ ನದಿಗೆ ಒಂದು ಅಡ್ಡಲಾಗಿ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಈ ರಿಹಾಂದ್ ನದಿಯ ಯೋಜನೆಯ ಮುಖ್ಯ ಉದ್ದೇಶಗಳೆಂದರೆ ಪ್ರವಾಹ ನಿಯಂತ್ರಣ, ನೀರಾವರಿ ಸೌಲಭ್ಯ, ಮೀನುಗಾರಿಕೆ, ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಮುಖ್ಯ ಉದ್ದೇಶಗಳಾಗಿವೆ. ಇನ್ನು ಕೊನೆಯದಾಗಿ ನಾಗಾರ್ಜುನ ಸಾಗರ ಯೋಜನೆ. ಈ ಯೋಜನೆಗೆ ಸಂಬಂಧಿಸಿದಂತೆ ತೆಲಂಗಾಣ ರಾಜ್ಯದ ನಾಗಾರ್ಜುನ ಕೊಂಡದ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಾಗಾರ್ಜುನ ಸಾಗರ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಇದರ ಮುಖ್ಯ ಉದ್ದೇಶಗಳೆಂದರೆ ನೀರಾವರಿ ಪೂರೈಕೆ ಮತ್ತು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗಳು ಈ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ಪ್ರೀತಿಯ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ನೀರಾವರಿ ಯೋಜನೆಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಕುರಿತು ಚರ್ಚೆ ಮಾಡಿದೆವು. ಪರೀಕ್ಷಾರ್ಥವಾಗಿ ಪ್ರತಿ ಪರೀಕ್ಷೆಯಲ್ಲೂ ಸಹ ಹೆಚ್ಚು ಕಡಿಮೆ ಪ್ರತಿ ಪರೀಕ್ಷೆಯಲ್ಲೂ ಸಹ ನೀರಾವರಿ ಯೋಜನೆಗಳ ವಿವಿಧೋದ್ದೇಶ ಕುರಿತು ಪ್ರಶ್ನೆಯನ್ನು ಕೇಳಲಾಗಿದೆ. ಅಲ್ಲದೆ ಯಾವ ಯೋಜನೆಯು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಎನ್ನುವ ಪ್ರಶ್ನೆ ಪದೇ ಪದೇ ಕೇಳಲಾಗಿದೆ. ತಾವು ಪರೀಕ್ಷಾರ್ಥವಾಗಿ ಈ ಅಂಶಗಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕೆಂದು ಕೋರುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು ಮಕ್ಕಳೇ.